ಎಲ್ಲ ಟೈಮಲ್ಲೂ ನೀವು ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ನಾನು ಹೇಳೋ ಮೊದಲನೇ ವರ್ಡೇ ಡಿಸೈಡ್ ಮಾಡಬೇಕು. ಫಸ್ಟ್ ಡಿಸಿಷನ್ ತೊಗೊಬೇಕು, ನಾನು ಈ ಥರದ ಲೈಫ್ ಸ್ಟೈಲಿಂದ ಹೊರಗೆ ಬರಬೇಕು ಮೊದಲನೇದು. ಎರಡನೇದು, ಅದಕ್ಕೆ ಬೇಕಾಗಿರೋದೇನು, ನಾವು ಕೆಲವು ಫ್ರೆಂಡ್ಸ್ ಇಟ್ಕೊಂಡ್ಬಿಟ್ಟಿರ್ತೀವಿ, ಅವ್ರು ಇಲ್ಲದೆ ನಮ್ಗೆ ಇರೋಕ್ಕೆ ಆಗಲ್ಲ ಅಂತ. ಬಟ್ ಅವ್ರು ನಮ್ಮ ಲೈಫ್ನ ತುಂಬ ಸ್ಪಾಯ್ಲ್ ಮಾಡ್ತಿರ್ತಾರೆ. ಎಕ್ಸಾಂಪಲ್, ನಮಗೆ ಅಡಿಕ್ಷನ್ ಮಾಡಿಸೋದಾಗಿರ್ಬೋದು, ಅಥವಾ ಮೂವಿಗಳಿಗೆ ಹೋಗೋದಾಗಿರ್ಬೋದು. ಒಂಥರ ನಮ್ಮ ಎನರ್ಜಿ ಎಲ್ಲ ಕಡೆ ಹೋಗ್ತಾ ಇರುತ್ತೆ, ನಮಗೆ ಗೊತ್ತಾಗ್ತಾ ಇರಲ್ಲ, ಅವರೇ ನಮ್ಮ ನಿಜವಾದ ಫ್ರೆಂಡ್ಸ್ ಅಂದ್ಕೊಂಡಿರ್ತೀವಿ. ಸೊ ನಾವು ಫಸ್ಟ್ ಥಿಂಕ್ ಮಾಡಬೇಕು, ನನಗೆ ಪ್ರೆಷರ್ ಎಲ್ಲಿಂದ ಬರ್ತಾ ಇದೆ, ಸೊ ನನಗೆ ಜಾಸ್ತಿ ಪ್ರೆಷರ್ ಎಲ್ಲ ಆಗ್ತಾ ಇದೆ. ಸೊ ಆ ಥರ ವಿಚಾರಗಳಲ್ಲಿ ನಾನು ಅವಾಯ್ಡ್ ಮಾಡಬೇಕು. ಬಿಕಾಸ್ ನಾನು ಪ್ರೆಷರಿಂದ ಇನ್ನೊಬ್ರಿಗೆ ನೀವು ಪ್ರೀತಿ ಕೊಡೋಕ್ಕಾಗಲ್ಲ, ಇನ್ನೊಬ್ರಿಗೆ ಬೆಸ್ಟ್ ಏನೂ ಕೊಡೋಕ್ಕಾಗಲ್ಲ. ನಾನು ಪ್ರೆಷರಲ್ಲಿದ್ದರೆ ಎದುರುಗಡೆಯವ್ರಿಗೆ ಪ್ರೆಷರ್ ಕೊಡ್ತೀನಿ. ಪಾಪ ನನ್ನಿಂದ ಅವ್ರು ಮತ್ತೆ ಪ್ರೆಷರ್ ತೊಗೊಳ್ಳೋದು ಬೇಡ, ನಾನು ಪ್ರೆಷರ್ ತೊಗೊಳ್ಳೋದು ಬೇಡ. ಸೊ ಇದು ಒಂದು. ಅಂದರೆ ನಮ್ಮ ಕಮ್ಯುನಿಟಿ ಚೇಂಜ್ ಮಾಡ್ಕೊಬೇಕು. ಕಮ್ಯುನಿಟಿ ಅಂದರೆ ಪಾಸಿಟಿವ್ ಮೈಂಡ್ಸೆಟ್ ಕಮ್ಯುನಿಟಿಗೆ ನಾವು ಕನೆಕ್ಟ್ ಆಗಬೇಕು. ಅದಕ್ಕೆ ಇವಾಗೆಲ್ಲ ಭಜನ್ ಕ್ಲಬ್ಸ್ ಅಂತ ಬಂದಿದೆ ಎಲ್ಲ ಕಡೆ. ಮತ್ತೆ ತಿಂಗಳಲ್ಲಿ ಒಂದು ಟೈಮು ಎಲ್ಲರೂ ಇವಾಗ ಬುಕ್ ರೀಡಿಂಗ್ ಸೆಷನ್ಸ್ ಅಂತ ಪಾರ್ಕ್ಗಳಲ್ಲಿ ಮಾಡ್ತಾರೆ ಯಂಗ್ಸ್ಟರ್ಸು. ಆಮೇಲೆ ಸ್ಟ್ರೇಂಜರ್ಸ್ ಮೀಟ್ ಅಂತ ಮಾಡ್ತಾರೆ, ಎಲ್ಲೆಲ್ಲಿರೋರು ಸ್ಟ್ರೇಂಜರ್ಸ್ಗಳು ಪರಿಚಯ ಆಗೋದು. ಕುಕ್ಕಿಂಗ್ ಮೀಟ್ ಮಾಡ್ತಾರೆ, ಸಂಗೀತ ಕಾರ್ಯಕ್ರಮ ಮಾಡ್ತಾರೆ. ಯಾಕೆ ಅಂದರೆ ನೀವು ಆ ಥರದ ಗ್ರೂಪ್ಗಳ ಜೊತೆ ಕನೆಕ್ಟ್ ಆಗಿ, ನೀವು ಎಲ್ಲೋ ನೋಡ್ಕೊಂಡು ಏನೋ ಮಾಡ್ಕೊಂಡು ಯಾರ ಜೊತೆಗೂ ನಿಮ್ಮ ಟೈಮ್ ವೇಸ್ಟ್ ಮಾಡೋದ್ರ ಬದಲು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ ಅಟ್ಲೀಸ್ಟ್ ಈ ಥರದ ವಿಷಯಗಳಿಂದನಾದರೂ ಅಂತ. ಸೊ ಹಾಗಾಗಿ ಕೆಲವೊಂದು ಪಾಸಿಟಿವ್ ಕಮ್ಯುನಿಟಿ ಇಟ್ಕೊಳ್ಳೋ ಅಂಥದ್ದು, ಕೆಲವೊಂದು ಫ್ರೆಂಡ್ಶಿಪ್ನ ಅವಾಯ್ಡ್ ಮಾಡುವಂಥದ್ದು. ಆಮೇಲೆ ಮೇಜರ್ ಮೆಡಿಟೇಷನ್ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ನೀರು ಚೆನ್ನಾಗಿ ಕುಡಿಯೋದ್ರಿಂದ, ನೇಚರ್ ಜೊತೆ ವಾಕಿಂಗ್ ಅಂದರೆ ನಾವು ಪಾರ್ಕ್ಗೆ ಅಥವಾ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕಾಡುಗಳಿಗೆ ಆ ಥರ ವಿಸಿಟ್ ಹೋಗೋದ್ರಿಂದ, ಬರೀ ಕಾಲಲ್ಲಿ ನಡೆಯೋದ್ರಿಂದ, ಬೆಳಗ್ಗೆ ಬೇಗ ಏಳೋದ್ರಿಂದ, ಸೂರ್ಯನ ಬೆಳಕನ್ನು ತಗೊಳ್ಳೋದ್ರಿಂದ, ಮಂತ್ಲಿ ಒನ್ಸು ಫ್ಯಾಮಿಲಿಗೆ ಟೈಮ್ ಕೊಡೋದ್ರಿಂದ, ವೀಕ್ಲಿ ಒನ್ಸು ಫ್ಯಾಮಿಲಿ ಜೊತೆ ಆಟ ಆಡೋದ್ರಿಂದ, ಆ್ಯಂಡ್ ಒಳ್ಳೊಳ್ಳೆ ಮೂವಿಗಳನ್ನು ವಾಚ್ ಮಾಡೋದ್ರಿಂದ, ಪುಸ್ತಕಗಳನ್ನು ಓದೋದ್ರಿಂದ ಎಷ್ಟೆಲ್ಲ ಆಪ್ಷನ್ಸ್ ಇದೆ. ಇದನ್ನೆಲ್ಲ ಯಾರು ಬಿಟ್ಟಿದ್ದಾರೆ ಅವರೆಲ್ಲ ಡಿಪ್ರೆಷನಲ್ಲಿದ್ದಾರೆ. ಸೊ ಇದೆಲ್ಲ ಫಾಲೋ ಮಾಡೋರು ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ನೀವು ಡಿಪ್ರೆಷನಲ್ಲಿ ಇಲ್ಲ ಅಂದರೆ ಎಲ್ಲವನ್ನು ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ಬೋದು, ಹಣ ಸಂಪಾದನೆ ಮಾಡ್ಬೋದು, ಹೆಲ್ದಿ ಆಗಿರ್ಬೋದು, ಹ್ಯಾಪಿಯಾಗಿರ್ಬೋದು. ಸೊ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಹೇಗಿರಬೇಕು ಹಾಗಿರ್ತೀವಿ, ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತೀವಲ್ಲ, ಹಂಗಾಗಿದೆ ಅಷ್ಟೇ. ಓಕೆ, ಇವಾಗ ಆಯಿತು, ನಾನು ನನ್ನ ಆರೋಗ್ಯದ ಕಾಳಜಿ ಮಾಡ್ಕೊತೀನಿ, ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ತೀನಿ ಅಂತೆಲ್ಲ ನಾನು ಅನ್ಕೊಂಡೆ, ಡಿಸಿಷನ್ ಮಾಡಿದೆ, ಹೊರಟೆ. ಇದ್ರ ಮಧ್ಯೆ ನನಗೊಂದು ಥಾಟ್ ಬರುತ್ತೆ. ನಾನು ಹಿಂಗೆ ಎದ್ದು ಹೋದ ತಕ್ಷಣ ಮನೇಲಿ ಏನು ಅನ್ಕೊಂತಾರೆ, ಓ ಇವಳು ಯಾವತ್ತೂ ಇಲ್ಲ, ಇವಾಗೇನು ವಾಕಿಂಗ್ ಶುರು ಮಾಡಿದ್ಲಲ್ಲ, ಏನೋ ಒಂದು ನೆಗೆಟಿವ್ ಥಾಟ್ ನನ್ನ ಮೈಂಡಲ್ಲಿ ಓಡುತ್ತೆ. ಇವಳಿಗೇನು ಈ ಥರ ಇಲ್ಲ ಆಫೀಸಲ್ಲೇ ಇರ್ಬೋದು, ನೀವು ಮಾತಾಡ್ತಾ ಇರ್ತೀವಿ, ಸಡನ್ನಾಗಿ ಯಾರೋ ಬಂದ ತಕ್ಷಣ ಒಂದು ಪಾಸ್ ಕೊಡ್ತೀವಿ. ಸಡನ್ನಾಗಿ ಅವಾಗೇನೋ ಒಂದು ಥಾಟು, ನನ್ನ ಬಗ್ಗೆನೇ ಏನಾದ್ರು ಮಾತಾಡ್ತಿದ್ರಾ, ಈ ಥರ ನೆಗೆಟಿವ್ ಥಾಟ್ಸ್ ತುಂಬಾ ವಿಚಾರಗಳಲ್ಲಿ ಬರ್ತಾ ಇರುತ್ತೆ. ಈ ನೆಗೆಟಿವ್ ಥಾಟ್ಸ್ಗೆ ಕಾರಣ ಏನು, ಮತ್ತೆ ಹೋಗ್ಲಾಡ್ಸೋದು ಹೆಂಗೆ? ಓಕೆ, ನೆಗೆಟಿವ್ ಥಾಟ್ಸ್ಗೆ ಮೇಜರ್ ಕಾರಣನೇ ನೀವು ಹೇಳಿದ್ರಲ್ಲ, ಏನೇನೋ ಯೋಚನೆ ಮಾಡ್ತೀವಿ ಅಂತ, ಓವರ್ ಥಿಂಕಿಂಗ್. ವೆರಿ ಸಿಂಪಲ್, ಏನೂ ಇಲ್ಲ. ಏನು ಗೊತ್ತಾ, ಅಲ್ಲಿ ಏನೂ ನಡೆದಿರಲ್ಲ ಅಮ್ಮಮ್ಮ ಅಂತ ಅಂದರೆ ಅದನ್ನ ಭಾಳ ದೊಡ್ಡದು ಮಾಡಿ ಹೇಳೋದನ್ನ ಸ್ಟಾಪ್ ಮಾಡಬೇಕು. ನಾನು ಹೆಂಗೆ ಪ್ರಾಕ್ಟೀಸ್ ಮಾಡಿದೆ ಅಂತ ಹೇಳ್ತೀನಿ, ನೀವು ಕೇಳಿದ್ದಕ್ಕೆ ನೆನಪಾಯಿತು. ನಾನು ಮುಂಚೆ ಎಷ್ಟು ದೊಡ್ಡದು ಮಾಡ್ತಾ ಇದ್ದೆ ವಿಷಯನ ಅಂತಂದರೆ, ನನ್ನ ರಿಲೇಷನ್ಶಿಪ್ ಕೂಡ ಸಾಕಷ್ಟು ಫ್ರೆಂಡ್ಸ್ಗಳನ್ನ ನಾನು ಬಿಟ್ಟಿದ್ದೀನಿ. ಆ್ಯಂಡ್ ನನ್ನ ಮದುವೆ ಲೈಫಲ್ಲಿ ತುಂಬ ಬಿಗಿನಿಂಗಲ್ಲಿ ತುಂಬ ಇಶ್ಯೂಸ್ಗಳಾಗ್ತಾ ಇತ್ತು, ಚಿಕ್ಕದು. ಇನ್ನು ನಾನು ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದರೆ, ಈಗ ಏನೋ ಒಂದು ಗಾಯ ಆಯಿತು ಅಂತ ಅಂದರೆ, ಒಂಚೂರು ಗಾಯ ಆದರೆ ಅದಕ್ಕೆ ಬ್ಯಾಂಡೇಜ್ ಹಾಕೊಳ್ಳೋದು, ಓಕೆ, ಆ ಕೈ ಯೂಸೇ ಮಾಡದೇ ಇರೋದು, ಇಷ್ಟೇ ಆಗಿರೋದು. ಬಟ್ ಅದು ಮುಟ್ಟಕ್ಕಾಗಲ್ಲ, ಅದು ಟಚ್ ಮಾಡೋಕ್ಕಾಗಲ್ಲ, ಖಾರ ಇದಾಗುತ್ತೆ, ಈ ಥರ ಟ್ರೀಟ್ ಮಾಡೋದು. ಅಲ್ಲಾಗಿರೋದು ಅಷ್ಟೇ, ಓಕೆ. ಅದಕ್ಕೊಂಚೂರು ಅರ್ಶಿನ ಪುಡಿ ಹಾಕಿದ್ರೆ ಹೊರಟೋಗುತ್ತೆ. ಅರ್ಶಿನ ಪುಡಿಯಲ್ಲಿ ಹೋಗೋದನ್ನ ಬ್ಯಾಂಡೇಜ್ ಹಾಕೊಳ್ಳೋ ಲೆವೆಲಿಗೆ ಬಂದೆ. ಮೈಂಡ್ ಏನಾಯ್ತು ಗೊತ್ತಾ ಇವಾಗ, ಓ ಇವ್ರಿಗೇನೋ ಜಾಸ್ತಿ ಆಗಿದೆ ಅಂತ ಮೈಂಡಿಗೆ ಮೆಸೇಜ್ ಹೋಯ್ತು. ಸೊ ಅಂದರೆ ನಾನು ಫೀಲ್ ಮಾಡಿದೆ. ನೆಕ್ಸ್ಟ್ ಏನು ಮಾಡುತ್ತದು, ಇಮಿಡಿಯೇಟ್ ಮತ್ತೆ ಗಾಯ ಆಗೋದು, ಆ ಬ್ಯಾಂಡೇಜಿಂದ ಟ್ಯಾಬ್ಲೆಟ್ಸು, ಇಂಜೆಕ್ಷನ್ನು, ಆಪ್ರೇಷನ್ನು ಅಂತ ಹೋಗುತ್ತೆ. ಎಷ್ಟೋ ಜನ ನೀವು ನೋಡಿ, ದೊಡ್ಡ ಕಾಯಿಲೆ ಇರುತ್ತೆ, ಟಕ್ಕಂತ ಅವರು ಹುಷಾರಾಗ್ಬಿಟ್ಟಿರ್ತಾರೆ.
ಯಾರು ನಂಗೆ ಕಾಯಿಲೆ ಇದೆ ಅಂದ್ಕೊಂಡು ಒದ್ದಾಡ್ತಾ ಇರ್ತಾರೆ, ಅವ್ರು ಇನ್ನಷ್ಟು ಸಫರ್ ಆಗ್ತಾರೆ. ಒಂದು ಎಕ್ಸಾಂಪಲ್, ನಮ್ಮ ಒಬ್ಬರು ಕ್ಲೈಂಟ್, ಓಕೆ, ನೀವು ಅವ್ರನ್ನ ಹೋಗಿ ಯಾರಾದರೂ ಮೀಟ್ ಮಾಡ್ಬೋದು ಬೇಕಿದ್ರೆ, ಬಿಕಾಸ್ ಅವ್ರಿಗೆ 1st ಫ್ಲೋರಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ 21 years ಹುಡುಗ, ಆಯ್ತಾ, ನೋಡಕ್ ತುಂಬಾ ಚೆನ್ನಾಗಿದೆ. ನಾನು ಹೇಳ್ತಿದ್ದೆ, ಹೀರೋ ಇದ್ದಂಗಿದ್ಯಾ ಕಣೋ ನೀನು ಅಂತ. ಅಂದ್ರೆ ಅಷ್ಟು ಒಳ್ಳೆ ಚೆನ್ನಾಗಿದ್ದ ಅವನು. ನೋಡ್ತಾನೆ ಎಪಿಸೋಡ್, ನಾನು ಎಲ್ಲ ಎಪಿಸೋಡ್ಸು ನೋಡ್ತಾನೆ ಪಾಪ. ಈಗ ಅವನು ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಕೆಳಭಾಗ ಫುಲ್ ವರ್ಕೇ ಆಗ್ತಾ ಇಲ್ಲ. ಬರೀ ಕೆಳಗಡೆ ಎಲ್ಲ ಕುತ್ತಿಗೆಯಿಂದ ಅವ್ನಿಗೆ ಇಲ್ಲಿವರೆಗೂ ಏಟಾಗಿದೆ. ಕುತ್ತಿಗೆಯಿಂದ ಫುಲ್ ಭಾಗ ವರ್ಕ್ ಆಗ್ತಾ ಇಲ್ಲ. ವರ್ಕ್ ಅಂದರೆ ಅವ್ನಿಗೆ ಸೆನ್ಸೇ ಇಲ್ಲ. ಓಕೆ, ನೀವು ಅವನಿಗೆ ಚುಚ್ಚಿ ಮುಟ್ಟಿ ಏನೂ ಗೊತ್ತಾಗಲ್ಲ. ವಾಶ್ರೂಮ್ಗೆಲ್ಲ ಪೈಪ್ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ಅವನು ಒಂದು 8 months ಆಯಿತು ಅವನ ಸಿಚುಯೇಷನ್, 1 year ಹತ್ತತ್ರ ಆಯಿತು. ಇನಿಷಿಯಲಿ ಅವನ ಬಾಡಿ ಏನಕ್ಕೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ನಂಗೆ ಸ್ವಲ್ಪ ಪರಿಚಯ ಇರೋರಿಂದ ನಾನು ನಾರ್ಮಲಿ ಹಂಗೆ ಹೋಗಲ್ಲ, ವಿಸಿಟ್ ಮಾಡಲ್ಲ. ಬಟ್ ತುಂಬ ಇದ್ದಿದ್ದರಿಂದ ಹಾಸ್ಪಿಟಲ್ಗೆ ಹೋದೆ. ಏನೇನು ಪ್ರೊಸೀಜರ್ ಎಲ್ಲ ಆಯಿತು, ಎಲ್ಲ ಮುಗೀತು, ಬಂತು. ಅದಾದಮೇಲೆ ಅವನಿಗೆ ಒಂದೇ ನಾನು ಹೇಳಿದ್ದು, ನಿಂಗೇನೂ ಬೇಜಾರಿಲ್ಲ ಅಂದರೆ ಹುಣ್ಣಿಮೆ ಮೆಡಿಟೇಷನ್ ಮಾಡ್ತೀವಿ, ಅದು ಒಂದಕ್ಕೆ ಕನೆಕ್ಟ್ ಆಗು. ಚಿಕ್ಕದು ಹೇಳ್ತೀನಿ, ಅದಕ್ಕೆ ಕನೆಕ್ಟ್ ಆಗು. ನಿಂಗೆ ಓಕೆ ಅಂದರೆ ಡೈಲಿ ಬೆಳಗ್ಗೆ ಸೆಷನ್ ಅಟೆಂಡ್ ಮಾಡು. ನನ್ನ ಕಡೆಯಿಂದ ನಾನು ನಿನಗಿದೊಂದು ಸೇವೆ ಮಾಡ್ಬೋದು. ಬಿಕಾಸ್ ಅದೇ ಬೆಸ್ಟ್ ಸೇವೆ ನನ್ನ ಕಡೆಯಿಂದ ಮಾಡೋಕ್ಕಾಗೋದು. ಒಂದು ಫಂಡ್ ಅಂತ ಓಕೆ, ಬಟ್ ಇದು ನನಗೆ ಪರ್ಮನೆಂಟ್ ಮಾಡುವಂತಹ ಒಂದು ಹೀಲಿಂಗು. ನಾನು ಡೈಲಿ ಬಂದು ನಿಂಗೆ ಹೀಲ್ ಮಾಡಿದ್ರು ನಿಂಗೆ ಹುಷಾರಾಗುತ್ತೋ ಅಲ್ವೋ ಗೊತ್ತಿಲ್ಲ. ನೀನೇ ಹೀಲಿಂಗ್ ಮಾಡಿಕೊಂಡ್ರೆ ಹುಷಾರಾಗುತ್ತೆ. ಓಕೆ, ಅವನಿಗೆ ಏನಕ್ಕೆ ಕಾಯಿಲೆ ಜಾಸ್ತಿ ಆಗಿಬಿಟ್ಟಿತ್ತು ಅಂದರೆ, ನನಗೆ ಇನ್ನೂ 21 ವರ್ಷ, ನಾನು ದುಡಿತಾ ಇದ್ದೀನಿ, ಈಗ ನಾನು ದುಡಿಯೋದು ಸ್ಟಾಪ್ ಮಾಡಿಬಿಟ್ಟೆ. ನನ್ನ ಅಕ್ಕ ನನ್ನನ್ನು ಇವತ್ತು ವಾಶ್ರೂಮ್ ನೋಡ್ಕೊಳ್ತಾ ಇದ್ದಾರೆ. ಪೇರೆಂಟ್ ಇಲ್ಲ, ಸಿಂಗಲ್ ಪೇರೆಂಟ್, ಅಮ್ಮಗೆ ಅಷ್ಟು ಗೊತ್ತಾಗಲ್ಲ. ಸೊ ಅಕ್ಕ ನನ್ನ ನೋಡ್ಕೊಳ್ತಾ ಇದ್ದಾರೆ, ನಾನೊಬ್ಬರಿಗೆ ಹೊರೆ ಆಗಿಬಿಟ್ಟೆ. ನೀವು ನಂಬಲ್ಲ, ಅದೇನದು ಕೋರ್ಟ್ಗೆ ಲೆಟರ್ ಬರೀತಾರಲ್ಲ ನಮಗೆ, ದಯಾಮರಣ, ಅದನ್ನು ಬರಿತಾ ಇದ್ದೀನಿ ಅಂತ ಹೇಳ್ದ. ನಾನು ಹೆಂಗಿದ್ರು ನೀನು ಸಾಯ್ಬೇಕು ಅನ್ಕೊಂಡಿದ್ಯಾ, 1 ವರ್ಷ ಎಜುಕೇಷನ್ ತಗೊಂಡು ಹೋಗ್ಬಿಡ್ತೀಯಾ ಅಂದೆ. ಓಕೆ, ಅವನು ಅಕ್ಕ ಅಂತಂದು, ಹ್ಞೂ ಕಣೋ ಹೋಗು, 1 ವರ್ಷ ಟೈಮ್ ಕೊಡು. 1 ವರ್ಷ ಹೆಂಗಿದ್ರು ಹೋಗ್ತೀಯಾ, 1 year ತಾನೆ, ಪರವಾಗಿಲ್ಲ ಬಿಡು, ಅಕ್ಕದೇನೋ ಕರ್ಮ ಇದೆ. ನಾನು ಹಾಗೆ ಮಾತಾಡೋದು, ತುಂಬ ಸೀರಿಯಸ್ ಆಗಿ ನಾನು ಮಾತಾಡಲ್ಲ. ಯಾಕಂದ್ರೆ ಆಲ್ರೆಡಿ ಲೈಫ್ ಸೀರಿಯಸ್ ಆಗಿರುತ್ತೆ. ವಿಷಯ ಸೀರಿಯಸ್ ಆಗಿ ತಿಳ್ಕೊಬೇಕು, ಬದುಕನ್ನ ಸೀರಿಯಸ್ ಆಗಿ ಮಾಡಬೇಕು. ಬಟ್ ಎಲ್ಲಾನು ನಾನು ಸೀರಿಯಸ್ ಆಗಿ ಮಾಡ್ತೀನಿ ಅಲ್ಲ, ಜೀವನ ಸೀರಿಯಸ್ ಆಗಿ ತೊಗೊಬೇಕು. ಸೊ ಅವನಿಗೆ ನಾನು ಹೇಳ್ದೆ, ಇಲ್ಲ ಹಿಂಗೆ ನೋಡು ಅಂತ. ಆಯಿತು ಅಂತ. ನೀವು ಅರ್ಲಿ ಮಾರ್ನಿಂಗು ಒಂದು ಪಕ್ಷ ಎಲ್ಲ ಚೆನ್ನಾಗಿರೋರು 5 ಗಂಟೆಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಎವ್ರಿ 5 o'clock ಅವ್ನು ಲಾಗಿನ್ ಆಗ್ತಾನೆ. ಏನು ಬಾಡಿ ವರ್ಕ್ ಆಗಲ್ಲ, ಬಟ್ ಎವ್ರಿ ಡೇ 26 points ಹೀಲಿಂಗ್ ಮಾಡ್ಕೊಳ್ತಾನೆ. ಮನ್ಸಲ್ಲಿ ಕೈ ವರ್ಕ್ ಆಗಲ್ಲ. ಬಟ್ ಇವತ್ತು ಒಂದು ಸ್ವಲ್ಪ ದಿನದ ಹಿಂದೆ ವಿಡಿಯೋ ಮಾಡಿ ಕಳಿಸಿದ್ರು, ಕೈ ಮೂಮೆಂಟ್ಸ್ ಬಂದಿದೆ. ವೆರಿ ಗುಡ್. ಓಕೆ, ಕೈ ಮೂಮೆಂಟ್ಸ್ ಬಂದಿದೆ. ದುಡ್ಡು ಇರಲಿಲ್ಲ, ಅವನ ಹತ್ರ ಅಮೌಂಟ್ ಇಲ್ಲ ಟ್ರೀಟ್ಮೆಂಟ್ಸ್ಗಳಿಗೆ, ಎಲ್ಲ ಫ್ಲೋ ಆಗುತ್ತೆ. ಸುಮ್ಮನೆ ನಿಮ್ಮ ಕ್ಲಾಸಲ್ಲಿ ಇರುವಂಥ ಕೆಲವು ಟೆಕ್ನಿಕ್ಸ್, ಮನಿ ಟೆಕ್ನಿಕ್ಸ್ಗಳೆಲ್ಲ ಏನೇನು ಹೇಳ್ತೀನಿ ಒಂದು ಮಿಸ್ ಮಾಡದೆ ಮಾಡ್ತಾನೆ ಆ ಹುಡುಗ. ಇವತ್ತು ಯಾರೋ ಒಬ್ಬರು ಬಂದು ಅವನಿಗೆ ಹತ್ತತ್ರ 30 lakhs ತನಕ ಫಂಡ್ ರೈಸ್ ಮಾಡಿ ಕೊಟ್ಟಿದ್ದಾರೆ. ಇವತ್ತು ಅವನಿಗೆ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಫಂಡ್ ರೈಸ್ ಆಗಿದೆ. ಕೆಲವು ಟ್ರಸ್ಟ್ಗಳು ಬಂದು ಅವನಿಗೆ ಬೇರೆ ಬೇರೆ ಎಲ್ಲ ಇದು ಇದೆಲ್ಲ ಆಪರ್ಚುನಿಟಿನೇ ಅಲ್ವಾ. ಹೌದು. ಅವನು ಓವರ್ ಥಿಂಕಿಂಗ್ ಮಾಡಿಕೊಂಡು ದಯಾಮರಣ ಅಂತ ಹಾಕ್ಕೊಂಡು ಆ ದಯಾಮರಣಕ್ಕೆ ಹೋಗಿದ್ದೇನಕ್ಕೆ ಅಂದರೆ ಪೇನಿಂದ ಅಲ್ಲ. ಬಿಕಾಸ್ ಅವ್ನಿಗೇನು ಪೇನ್ ಇಲ್ಲ, ಯಾಕಂದರೆ ಅವ್ನಿಗೇನು ಸೆನ್ಸ್ ಇಲ್ಲ. ಆದರೆ ಥಿಂಕಿಂಗ್, ನಾನು ಅವ್ರಿಗೆ ಕಷ್ಟ ಕೊಡ್ತಿದ್ದೀನಿ, ಇವ್ರಿಗೆ ಕಷ್ಟ ಕೊಡ್ತಿದ್ದೀನಿ, ನಾನು ದುಡಿತಾ ಇಲ್ಲ, ನಾನು ಹೊರೆ ಆಗಿದ್ದೀನಿ, ನಾನು ಮತ್ತೆ ಎದೊಳಲ್ಲ ಅನಿಸುತ್ತೆ ಹಂಗೆ. ಬಟ್ ಅದಾದಮೇಲೆ ನಾನು ಎಷ್ಟೋ ಜನ ಆ ಥರ ರಿಕವರ್ ಆಗಿರೋರ ಬಗ್ಗೆ ಎಲ್ಲ ಹೇಳಿ, ಆಮೇಲೆ ನೀನು ಹೆಂಗೆ ರೆಡಿ ಮಾಡಬೇಕು ಅಂತ ರೀಸೆಂಟಾಗಿ ಅವ್ನು ಯಾವುದೋ ಒಂದು ಯೂಟ್ಯೂಬಲ್ಲಿ ಒಂದು ಇದು ಮಾಡಿದ್ದಾರೆ, ಸ್ಟೋರಿ ಮಾಡಿದ್ದಾರೆ. ಅವ್ನು ಹೇಳ್ದ, ನಾನು ಈ ಥರ ಎಮೋಜಿಮ್ ಭಾವನೆಗಳಿಗೊಂದು ಶಾಲೆಯಲ್ಲಿ ಸೆಷನ್ ಅಟೆಂಡ್ ಮಾಡ್ತಾ ಇದ್ದೀನಿ. ಆ ಸೆಷನ್ ಅಟೆಂಡ್ ಮಾಡಿಲ್ಲ ಅಂದಿದ್ದಿದ್ರೆ ಮೇ ಬಿ ನಾನು ಇವತ್ತು ಬದುಕ್ತಾ ಇರಲಿಲ್ಲ. ನಾನು ಎಷ್ಟೋ ಜನ ಇವತ್ತು ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಚೆನ್ನಾಗೇ ಇದ್ದಾರೆ, ನಾನು ಹಿಂಗಿದ್ರೂ ಕೂಡ ನಾನು ಬದುಕ್ತಾ ಇದ್ದೀನಿ, ನಾನು ಜೀವಿಸ್ತಾ ಇದ್ದೀನಿ, ನಾನು ಖುಷಿಯಾಗಿದ್ದೀನಿ ಅಂತ ಹೇಳ್ತಾನೆ ಆ ಸಿಚುಯೇಷನಲ್ಲಿ. ನನಗೆ ಅದನ್ನು ಕಳಿಸ್ದ, ಅಕ್ಕ ಒಂದು ಸ್ಟೋರಿ ಮಾಡಿದ್ರು, ನಾನು ಇದನ್ನು ಇದು ಮಾಡಿದ್ದೀನಿ ಅಂತ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಒಂದು ಜೀವ ಉಳೀತು ನನ್ನಿಂದ ಅಲ್ಲ, ಜ್ಞಾನದಿಂದ. ಸೊ ಓವರ್ ಥಿಂಕಿಂಗ್ನ ಫಸ್ಟ್ ಅವಾಯ್ಡ್ ಮಾಡಿದ್ರೆ ನೆಗೆಟಿವ್ ಥಾಟ್ಸ್ ಅವಾಯ್ಡ್ ಆಗುತ್ತೆ. ಏನೂ ಆಗಿಬಿಡುತ್ತೆ ಅಂತ ಒಂದೇನು ಗೊತ್ತಾ, ಪಾಸ್ಟ್ ಎಕ್ಸ್ಪೀರಿಯನ್ಸ್.
ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡೋಕ್ಕೆ ಕಾರಣ ಪಾಸ್ಟ್ ಎಕ್ಸ್ಪೀರಿಯನ್ಸ್. ಒಂದು ಹಂಪಲ್ಲಿ ಬಿದ್ದೋಗ್ಬಿಟ್ಟಿರ್ತೀವಿ ರೋಡಲ್ಲಿ. ಆ ರೋಡ್ಗೆ ಹೋದ ತಕ್ಷಣ ನಮಗೆ ಭಯ, ಯಾಕೆ? ಹಿಂದಿನ ಅನುಭವ. ನೆಕ್ಸ್ಟು ಫ್ಯೂಚರ್ ಭಯ, ಮುಂದಿನ ತಿಂಗಳು EMI ಬರ್ತಾ ಇದೆ, ಮುಂದಿನ ತಿಂಗಳು ಕಮಿಟ್ಮೆಂಟ್ ಇದೆ, ಏನು ಮಾಡಬೇಕು. ಫ್ಯೂಚರ್ ಬಗ್ಗೆ, ಪಾಸ್ಟ್ ಬಗ್ಗೆ ಜಾಸ್ತಿ ಯಾರು ಯೋಚನೆ ಮಾಡ್ತಾರೆ ಅವರಿಗೆ ನೆಗೆಟಿವ್ ಥಾಟ್ಸ್ ಬರೋದು. ಯಾರು ಪ್ರೆಸೆಂಟ್ ಬಗ್ಗೆ ಇವತ್ತೇನಿದೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅನ್ನೋರಿಗೆ ಫ್ಯೂಚರು ಚೆನ್ನಾಗಿರುತ್ತೆ, ಪಾಸ್ಟು ಹೀಲ್ ಆಗುತ್ತೆ. ನಾನು ಭವಿಷ್ಯ ನೋಡಿ ಅಂತ ಮುಂದೆ ಭವಿಷ್ಯ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತೀರಾ, ಈಗ ನೋಡಿದ್ರೆ ಫ್ಯೂಚರ್ ನೋಡಬೇಡಿ ಅಂತೀರಾ ಅಂತ ಕೆಲವ್ರು ಕೇಳಿದ್ರೆ, ನಾನು ಫ್ಯೂಚರ್ನ ನೀವು ನೋಡಬೇಕಾಗಿಲ್ಲ, ಪ್ರೆಸೆಂಟ್ನ ಸರಿಯಾಗಿ ನೀವು ಮಾಡಿದ್ರೆ ಫ್ಯೂಚರ್ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಪ್ರೆಸೆಂಟ್ನ ನೀವು ಜೀವಿಸಿದ್ರೆ ಪಾಸ್ಟ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ನ ನಾವು ಹೀಲ್ ಮಾಡ್ಕೋಬೋದು. ಹಾಗಾಗಿ ಓವರ್ ಥಿಂಕಿಂಗ್ಗೆ, ನೆಗೆಟಿವ್ ಥಾಟ್ಸ್ಗೆ ಮೂಲ ಕಾರಣ. ಅದಾದಮೇಲೆ ಇವತ್ತು ಒಳ್ಳೆ ವಿಚಾರಗಳಿಂದ ನಾವು ದೂರ ಇದ್ದೀವಿ, ಅದು ನೆಗೆಟಿವ್ ಥಾಟ್ಸ್ಗೆ ಕಾರಣ. ಸೊ ನಾವೆಷ್ಟು ಒಳ್ಳೊಳ್ಳೆ ವಿಚಾರಗಳಿಂದ ದೂರ ಹೋಗ್ತೀವಿ ಅಷ್ಟು ಒಂಥರ ಹೆಂಗೆ ಅಂದರೆ ದೇವರಿಂದ ದೂರ ಹೋದಂಗೆ ದೆವ್ವಕ್ಕೆ ಹತ್ರ ಆಗಂಗೆ. ಸೊ ಪಾಸಿಟಿವ್ ಥಾಟ್ಸಿಂದ ದೂರ ಹೋಗ್ತೀವಿ, ಪಾಸಿಟಿವ್ ಪೀಪಲಿಂದ ದೂರ ಹೋಗ್ತೀವಿ ಅಂದರೆ ನೆಗೆಟಿವ್ ಪೀಪಲ್, ನೆಗೆಟಿವ್ ಥಾಟ್ಸ್ ಅಟ್ರಾಕ್ಟ್ ಮಾಡ್ಕೊಳ್ತೀವಿ.